ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಜನಪದ ಒಡಪುಗಳು. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಕಳಿಸಿರುವಂತಹ ಈ ಒಡಪುಗಳಲ್ಲಿ ಬಹಳ ಒಂದು ಹಾಸ್ಯನೇ ತುಂಬಿದೆ ಅಂತ ಹೇಳಬಹುದು. ನಾನು ಸುಮಾರು ಈ ಜನಪದ ಒಡಪುಗಳನ್ನು ನಾನೇ ಸ್ವರಚನೆ ಮಾಡಿ ಈ ನನ್ನ ಚಾನೆಲನ್ನೇ ಹಾಕಿದ್ದೇನೆ. ಅವುಗಳನ್ನು ಕೂಡ ನೀವು ನೋಡಿ. ಇವತ್ತಿನ ಈ ಒಡಪುಗಳಲ್ಲಿ ಈ ಒಡಪುಗಳಂದರೆ ಏನಪ್ಪ ಅಂದರೆ, ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಒಂದು ಹೆಚ್ಚು ಪ್ರಚಲಿತವಾಗಿವೆ. ಸಾಂಪ್ರದಾಯಿಕವಾಗಿ ಮದುವೆ, ಪ್ರಸ್ತ, ಇನ್ನೂ ಮುಂತಾದ ಒಂದು ಸಭೆ ಸಮಾರಂಭಗಳಲ್ಲಿ ಹಳ್ಳಿಯ ಜನರು ಏನು ಮಾಡ್ತಾಯಿದ್ರು, ತಮ್ಮ ಸಂತೋಷಕ್ಕಾಗಿ ಈ ಒಡಪುಗಳನ್ನು ಬಳಸ್ತಾ ಇದ್ರು. ಇವುಗಳಲ್ಲಿ ಶೃಂಗಾರ ರಸ ಪ್ರಧಾನವಾಗಿದ್ದರೂ ಸರಸ ಸಲ್ಲಾಪದಿಂದ ಹಾಸ್ಯರಸ ಉಂಟಾಗ್ತಾಯಿತ್ತು. ಇಲ್ಲಿ ಸತಿ ಪತಿಗಳಿಬ್ಬರು ಪರಸ್ಪರ ಸದ್ಗುಣಗಳನ್ನು ಮೆಚ್ಚುವುದರ ಜೊತೆಗೆ ದೋಷ ದೌರ್ಬಲ್ಯಗಳನ್ನು ಚುಚ್ಚುವುದು, ಒಂದು ರೀತಿ ತುಂಟತನ, ಇದರಿಂದ ಹಾಸ್ಯೋಕ್ತಿ ಕಾರಣ ಆಗ್ತಾಯಿತ್ತು. ಒಂದೊಂದು ಒಡಪುಗಳನ್ನು ನಾವು ನೋಡಿದರೆ ಇಲ್ಲಿ ಜನಪದರ ಹಾಸ್ಯ ಪ್ರಜ್ಞೆ ಒಂದು ಯಾವ ರೀತಿ ಇದೆ ಅಂತ ನಮಗೆ ಅರ್ಥವಾಗುತ್ತೆ. ಬನ್ನಿ ಹಾಗಾದರೆ ಯಾವ್ಯಾವ ಒಡಪುಗಳು ಇದ್ದಾವೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇ ಒಡಪು, ಕತ್ತೆ ಅಂತ ಬೈತಾನ, ಮತ್ತೆ ಮುಂದಕ್ಕೆ ಹೋಗ್ತಾನ, ಸುತ್ತಮುತ್ತ ನೋಡ್ತಾನ, ಮುತ್ತು ಕೊಟ್ಟು ನಗ್ತಾನ. ನೋಡಿ, ಈ ರೀತಿ ಪತಿಯಾದಂಥವನ್ನ ಹೆಂಡತಿಗೆ ಒಂದೇ ರೀತಿ ರೇಗಿಸುವ ಕೆಲಸ, ಅಂದರೆ ಏನೋ ಒಂದು ಕೆಲಸ ಮಾಡಿರೋದಿಲ್ಲ ಹೆಂಡತಿ, ಆಗ ಅವಳು ರೇಗಿಸ್ಲಿಕ್ಕೆ ಆಯಿತು. ಈ ರೀತಿ ಒಡಪಿನ ಮೂಲಕ ಅವಳು ಹೆಂಡತಿಗೆ ಬೈದ್ರೂ ಆದರೂ ದಾಂಪತ್ಯದಲ್ಲಿ ಒಂದು ಸರಸ ವಿರಸ ಮತ್ತು ಪ್ರೀತಿ ಇದ್ದೇ ಇರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಎರಡನೇ ಒಡಪು, ಇವಳ ಕೈಗೆ ಹೋಗುತ್ತೆ ನನ್ನ ಪಗಾರ, ಇಲ್ಲ ಅಂದರೆ ಮಾಡ್ತಾಳ ನನ್ನ ಹೆಣ್ಣ ಸಿಂಗಾರ. ನೋಡಿ, ಇಲ್ಲಿ ಪತಿಯಾದಂಥವನು ಅವಳು ದುಡಿದು ತಂದು, ಅಂದರೆ ನೌಕರಿ ಮಾಡುವಂಥವನು, ಅವನು ತಂದು ಪಗಾರ ತಂದು ಹೆಂಡತಿಗೆ ಕೊಡಬೇಕು. ಇಲ್ಲಾಂದರೆ ಅವಳೇನು ಮಾಡ್ತಾಳೆ, ನನ್ನ ಹೆಣ ಒಂದು ಸಿಂಗಾರ ಮಾಡಿ ಕೂಡಿಸ್ತಾಳೆ ಅನ್ನೋ ಒಂದು ಹಾಸ್ಯದ ಮೂಲಕ ಬೇರೆಯವರಿಗೆ ತನ್ನ ಗುಟ್ಟನ್ನು ಒಂದು ಬಿಟ್ಟು ಕೊಡೋದು. ಈ ರೀತಿ ಒಡಪಿನ ಮೂಲಕ ಅವನು ತೋರಿಸ್ಕೊಳ್ತಾನೆ. ಮೂರನೇ ಒಡಪು, 8 ಗಂಟೆಗೆ ಏಳ್ತಾಳ, ಕಂಠ ಮಠ ತಿಂತಾಳ, ಪಂಟ ಬಡ್ಕೋತ 8 ಮನೆ ತಿರುಗ್ತಾಳ. ನೋಡಿ, ಇಲ್ಲಿ ಹೆಂಡತಿಯಾದಂಥವಳು ಯಾರಾದರೂ ಲೇಟಾಗಿ ಹೇಳುವಂತಹ ಹೆಂಡತಿ ಇದ್ದರೆ ಆಗ ಗಂಡನಾದಂಥವನು ತನ್ನ ಹಾಸ್ಯದ ಮೂಲಕ, ಒಡಪಿನ ಮೂಲಕ ಈ ರೀತಿ ಅವನು ಕಿಚಾಯಿಸ್ತಾನೆ ಮತ್ತು ಒಂದು ರೀತಿ ತಿವಿದು ಹೇಳ್ತಾನೆ. 8 ಗಂಟೆಗೆ ಹೇಳ್ತಾಳೆ, ಕಂಠ ಮಠ ತಿಂದು ಪಂಟ ಪಡ್ಕೋತ ಓಣಿ ಮಾತ್ರ ಅಡ್ಡಾಡ್ತಾಳೆ ಅಂತ ಹೇಳಿ ಒಂದು ರೀತಿ ಹಾಸ್ಯ ಪ್ರಧಾನವಾದಂಥ ಒಡಪಾಗಿದೆ ಇದು. ನಾಲ್ಕನೇ ಒಡಪು, ಚಂದ್ರಹಾರ ಮಾಡಿಸಂದ್ರ ಮುಂದಿನ ಪಗಾರ ಬರಲಿ ಅಂತಾನ. ಇಲ್ಲಿ ಯಾವುದೇ ಒಂದು ಹೆಣ್ಮಕ್ಕಳಿಗೆ ಆಗಲಿ ಒಡವೆ, ವಸ್ತ್ರ, ಬಂಗಾರ ಅಂದರೆ ಬಹಳನೇ ಪ್ರೀತಿ ಇರುತ್ತೆ ಮತ್ತು ಅವ್ರಿಗೆ ಎಷ್ಟಾದ್ರೂ ಸಾಲೋದಿಲ್ಲ. ಆಗ ಹೆಂಡತಿ ಆದಂಥಳು ನಮಗೆ ಚಂದ್ರಹಾರ ಬೇಕು, ಈಗಿನ ಪಗಾರ ಈಗ ಒಂದು ಪಗಾರ ಬಂದ ಮೇಲೆ ಮುತ್ತಿನ ಹಾರ ಬೇಕು, ಈ ರೀತಿ ಅವಳು ತನ್ನ ಅಪೇಕ್ಷೆಯನ್ನು ಕೇಳ್ಕೊಂಡಿರ್ತಾಳೆ. ಆಗ ಗಂಡನಾದಂಥವ್ನು ಮುಂದಿನ ಪಗಾರ ಬರಲಿ ಅಂತ ಹೇಳಿ ಕೂಡ ಹೇಳಿರ್ತಾನೆ. ಆಗ ಅವಳು ಏನು ಮಾಡ್ತಾಳೆ, ಹೆಂಡತಿ ಆದಂಥಳು ತನ್ನ ಗಂಡನನ್ನು ಒಂದು ರೇಗಿಸೋದಕ್ಕೆ, ಕಿಚಾಯಿಸೋದಕ್ಕೆ ಒಡಪಿನ ಮೂಲಕ ಅವಳೇನು ಮಾಡ್ತಾಳೆ, ಉತ್ತರ ಕೊಡ್ತಾಳೆ. ಸ್ನೇಹಿತರೆ, ಒಡಪು 5, ಗುಳೇದ ಗುಡ್ಡದ ಕುಬುಸ ಬೆಟಗೇರಿ ಸೀರಿ ತೊಟ್ಕೊಂಡು ಹೋಗಂದ್ರೆ ಸೆಟ್ಕೊಂಡು ಹೋಗ್ಕಳ. ಹೆಂಡತಿ ಆದಂಥವಳು ಸೆಟ್ಕೊಂಡು ಹೋಗೋದಕ್ಕೆ ಕಾರಣನೇ ಬೇರೆ ಇರುತ್ತೆ. ಅವಳು ಬೇರೆನೇ ರೇಷ್ಮೆ ಸೀರೆ ಕೊಡಿಸು ಅಂತ ಕೇಳಿರ್ಬೋದೇನೋ. ಆಗ ಹೆಂಡತಿ ನನಗೆ ಬೇಡ, ಗುಳೇದ ಗುಡ್ಡ ಕುಬುಸನೂ ಬೇಡ, ಬೆಟಗೇರಿ ಸೀರು ಬೇಡ ಅಂಥೇಳಿ ಸೆಟ್ಕೊಂಡು ಹೋಗ್ತಾಳೆ. ಆದರೆ ಗಂಡನಾದಂಥವನು ತನ್ನ ಒಂದು ಹಾಸ್ಯದ ಮೂಲಕ, ಒಡಪಿನ ಮೂಲಕ ಈ ರೀತಿ ಹೇಳ್ತಾನೆ. ಆರನೇ ಒಡಪು, ದಪ್ಪ ಅಕ್ಕಿ ಉಣವಲ್ಲ, ಸಣ್ಣಕ್ಕಿ ತರವಲ್ಲ, ಇದ್ದುದು ನೀಡಾಕ ಹೋದ್ರೆ ಎದ್ದೆದ್ದು ಹೊಡಿಯಾಕ ಬರ್ತಾನ ಪತಿರಾಯ. ನೋಡಿ, ಇಲ್ಲಿ ಗಂಡನಾದಂಥವನು ಕೆಲವೊಂದೇನೋ ರೇಷನ್ ವಸ್ತುಗಳನ್ನು ಮನೆಯಲ್ಲಿ ತಂದು ಕೊಟ್ಟಿರೋದಿಲ್ಲ. ಆಗ ದಪ್ಪ ಅಕ್ಕಿ ಮಾಡಿದರೆ ಉಣೋದಿಲ್ಲ, ಸಣ್ಣಕ್ಕಿನೂ ಕೂಡ ತರ್ತಾ ಇಲ್ಲ, ಇದ್ದಿದ್ದು ನೀಡಾಕೆ ಹೋದ್ರೆ ಎದ್ದೆದ್ದು ಹೊಡಿಯಾಕೆ ಬರ್ತಾನೆ ಅಂಥೇಳಿ ಒಂದು ಹೆಂಡತಿ ಅಂತ ಆದಂಥವಳು ಹಾಸ್ಯದ ಮೂಲಕ, ಒಡಪಿನ ಮೂಲಕ ಅವಳು ಈ ರೀತಿ ಉತ್ತರ ಕೊಡ್ತಾಳೆ. ಏಳನೇ ಒಡಪು, ಕಟಕ ರೊಟ್ಟಿ ತಟಕ ಎಣ್ಣೆ, ಕಟ್ಕೊಂಡು ಹೋಗಂದ್ರೆ ಸೆಟ್ಕೊಂಡು ಹೋಗ್ತಾನ. ಇಲ್ಲಿ ಹೆಂಡತಿಯಾದಂಥವಳು ಗಂಡನಿಗೆ ಅವನ ಹೊಲಕ್ಕೆ ಹೋಗುವಾಗ ಅಡುಗೆಯನ್ನು ಮಾಡಿರೋದಿಲ್ಲ, ಬಿಸಿ ಅಡುಗೆಯನ್ನು ಮಾಡಿರೋದಿಲ್ಲ. ಆಗ ಗಂಡನಿಗೆ ಒಂದು ರೀತಿ ಬೇಜಾರಾಗಿರುತ್ತೆ, ಅವನು ತೊಗೊಂಡು ಹೋಗೋದಿಲ್ಲ.
ಅದಕ್ಕೆ ಹೆಂಡತಿ ಆದಂಥವಳು ಅಡುಗೆ ಮಾಡಿಲ್ಲ ಇದನ್ನು ತೊಗೊಂಡು ಹೋಗು ಅಂದರೆ ಅವನಿಗೆ ಸಿಟ್ಟು ಬಂದಿರುತ್ತೆ. ಆಗ ಹೆಂಡತಿ ಆದಂಥವಳು ಹಾಸ್ಯದ ಮೂಲಕ ತನ್ನ ಒಡಪಿನ ಮೂಲಕ ಈ ರೀತಿ ಹೇಳ್ತಾಳೆ. 8ನೇ ಒಡಪು, ಹರಕು ಹಂಚು ಮುರುಕು ಕೊಣಗಿ, ರೊಟ್ಟಿ ಬರೋದಿಲ್ಲ ಅಂತ ಹೊಟ್ಟೆ ಬಡ್ಕೋತಾಳ. ಇಲ್ಲಿ ಹೆಂಡತಿ ಆದಂಥವಳಿಗೆ ರೊಟ್ಟಿ ಮಾಡೋಕ್ಕೆ ಬರ್ತಿರೋದಿಲ್ಲ. ಆಗ ಗಂಡ ರೊಟ್ಟಿ ಮಾಡು ಎಂದಾಗ ಹೊಟ್ಟೆ ಮಾತ್ರ ಬಡ್ಕೋತಾಳೆ, ಆದರೆ ರೊಟ್ಟಿ ಮಾತ್ರ ಮಾಡೋದಿಲ್ಲ. ಈ ರೀತಿ ಒಂದು ಗಂಡ ಈ ಹಾಸ್ಯದ ಮೂಲಕ ಒಡಪಿನ ಮೂಲಕ ಉತ್ತರ. 9ನೇ ಒಡಪು, ಹರಕ ಅಂಗಿ ಹೊಲಸ ದೋತುರ, ಹರಿದಾರಿಗೊಂದು ಕಾಲಿಟ್ಗೋತ ಹರಗಾಕ ಹೋಗ್ಕನ. ಇಲ್ಲಿ ಪತಿಯಾದಂಥವನು ರೈತನಾಗಿದ್ದರೆ ಅವನು ಬೆಳಗ್ಗೆ ಬೇಗನೆ ಹೊಲಕ್ಕೆ ಹೋಗೋದು ಮತ್ತು ಹರಗಾಕ್ಕೆ ಹೋಗೋದು ಅವನ ಒಂದು ವೃತ್ತಿಯಾಗಿರುತ್ತೆ. ಇಲ್ಲಿ ಹೆಂಡತಿ ಅಂತವಾದಂಥವಳು ಏನು ಮಾಡ್ತಾಳೆ, ತನ್ನ ಒಂದು ಹಾಸ್ಯದ ಮೂಲಕ ಅವನ ಒಂದು ಕಿಚಾಯಿಸುವುದಕ್ಕೆ ಒಡಪಿನ ಮೂಲಕ ಈ ರೀತಿ ಉತ್ತರವನ್ನು ಕೊಡ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಯವರೆಗೆ ಜನಪದ ಒಡಪುಗಳನ್ನು ನೋಡಿದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸುಮಾರು ನಾನು ಸ್ವರಚನೆ ಮಾಡಿದಂತಹ ಒಂದು ಒಡಪುಗಳು ಈ ನನ್ನ ವಿಡಿಯೋದಲ್ಲಿ ಅಥವಾ ಈ ನನ್ನ ಸ್ವರ್ಣೋಕ್ತಿ ಚಾನಲಲ್ಲಿ ಸಿಗ್ತವೆ. ಅವುಗಳನ್ನು ನೋಡಿ ನೀವು ಒಡಪು ಹಾಕಿ ಹೇಳುವುದನ್ನು ಕಲಿಬೋದು. ನಮಸ್ಕಾರ.